ಈ ಸೀನಾ ಮತ್ತು ಪಿಂಕಿದು ಒಂದ್ಕಿತ ಮದುವೆ ಆಗ್ಬಿಡ್ತು ಅಂದರೆ ಆ ರಶ್ಮಿನ ಬೀದಿ ನಾಯಿನೂ ಮೂಸಕ್ಕಿಲ್ಲ. ಅವಳು ಬೂಡಿದ್ದಾರೆ, ಅವ್ರ ಅಪ್ಪ ಮಿಲ್ಟ್ರಿ ಮಾದಪ್ಪ. ಆ ಸೀನನ್ನ ಸುಮ್ಕ ಬುಟಾನ ಏನಿಲ್ಲ ಎಂತಿಲ್ಲ ಬಂದೂಕ ತಗೊಂಡ್ಬಿಡ್ತಾನೆ ಕೈನಾಗೆ. ಅಂಥದ್ರಾಗೆ ಸೊಸೆನ ದೇವ್ರ ಥರ ನೋಡ್ಕೊತಾವನೆ. ಅಂಥ ಸೊಸೆಗೆ ಏನಾರ ಹೆಚ್ಚು ಕಡಿಮೆ ಆಯಿತು ಅಂದರೆ ಮಗ ಅಂತ ಮಕಾನ ನೋಡೋಕ್ಕಿಲ್ಲ, ಎದೆಗೇನೆ ಗೋಂಡಿಟ್ಟು ಡಮಾರ್ ಅನ್ಸ್ಬಿಡ್ತಾನೆ. ಓ ಎಲ್ಲ ಮಾವಂದರು ಮಾದಪ್ಪಂಗೆ ಇರೋಲ್ಲ ಕಣೋ ಛತ್ರಿ. ಅದೇ ನಮ್ಮ ಅಸ್ತ್ರ. ಮಗ ಮದುವೆ ಆದಮೇಲೂ ಅನೈತಿಕವಾಗಿ ಇನ್ನೊಬ್ಬಳ ಜೊತೆ ಮದುವೆ ಆದ ಅನ್ನೋ ವಿಚಾರ ಮಾದಪ್ಪನ ತಿಳಿದ್ರೆ ಸೀನನ್ನು ಸಾಯಿಸಿ ಜೈಲಿಗೆ ಹೋಗ್ತಾನೆ. ಆಗ ಈ ರಶ್ಮಿ ಬಾಳು ನಾಯಿಗಿಂತ ಕಡೆ ಆಗುತ್ತೆ. ಈ ವಿಷಯ ಶಿವಗೆ ತಿಳಿದ ಮೇಲೆ ಅವನು ತಲೆ ಕೆಟ್ಟು ಹುಚ್ಚು ನಾಯಿ ಥರ ಆಗ್ತಾನೆ. ಅಲ್ಲಿಗೆ ಕುತ್ತಿಗೆ ಕುಯ್ಯೋ ಊರಿನಲ್ಲಿ ಸುಲಿದು ಬಿಟ್ಟಿದ್ದೆ ಗುಣ ಅನ್ನೋ ಮಾತು ನಿಜ ಆಗುತ್ತೆ. ಆದರೂ ನನಗೊಂದು ಅನುಮಾನ ಅದಣೆ, ಆ ಶಿವಣ್ಣ ಸೀನಾ ಕೆನ್ನೆ ಮುಟ್ದ ಅಂತ ಜೈಲು ಅನ್ನೋದನ್ನು ನೋಡಿದೆ ಒಳಗಡೆ ನುಗ್ಗಿ ತಾರ ಮರ ಹೊಡೆದ್ಬಿಟ್ಟವನೆ. ಆದರೆ ನಾವಿಲ್ಲಿ ಆ ರತ್ನವನಿಗೆ ಕೊಡಬಾರ್ದೇ ಇರೋ ಕಷ್ಟ ಕೊಡ್ತಾಯಿದ್ದೀವಿ. ಅಕಸ್ಮಾತ್ ಏನಾರ ಅವಳು ಹೋಗಿ ಹೇಳ್ಬಿಟ್ರೆ ನಮ್ಮನ್ನು ಸುಮ್ಕೆ ಬಿಟ್ಟನ. ಕೋಣಗಳ ಕಾದಾಟ ಗಿಡಕ್ಕೆ ಮೂಲ, ಆದರೆ ಗಿಡಗಳ ಕಾರಣದಿಂದಲೇ ಕೋಣಗಳ ಕಾದಾಟ ಆದರೆ ಜೀವನದಲ್ಲಿ ತುಂಬ ಯೋಚನೆ ಮಾಡಬಾರ್ದು ಕಣೋ ಛತ್ರಿ. ಹಾಗೆ ಭಯ ಪಟ್ಕೊಂಡೇ ಇದ್ದರೆ ನಾವು ಮಾಡಬೇಕಾಗಿರೋ ಕೆಲಸ ಆಗಲ್ಲ. ರತ್ನ ಸತ್ಯ ಹೇಳ್ಬಿಡ್ತಾಳೇನೋ ಅನ್ನೋ ಭಯದಲ್ಲೇ ಕೂತಿದ್ರೆ ನಾವೀಗ ಮುಗಿಸ್ಬೇಕಾಗಿರೋದು ಭಯನಲ್ಲ, ಭಯ ಕೊಡೋರ್ನ. ಅಪ್ಪಯ್ಯ ಅರ್ಥ ಆಗಲಿಲ್ಲ. ಭಯ ಅನ್ನೋದು ಇರಬೇಕು ಕಣೋ ಪರಶು. ಆಗಲೇ ನಮ್ಮ ಕಣ್ಣು ಕಿವಿ ಮೈ ಎಲ್ಲ ಎಚ್ಚರವಾಗಿರೋದು. ನಾವೀಗ ಮುಗಿಸ್ಬೇಕಾಗಿರೋದು ಭಯ ಕೊಡೋರ್ನ, ಅಂದರೆ ರತ್ನನ್ನ. ನಿಮಗಿನ್ನೂ ಶಾಸ್ತ್ರ ಆಗಿಲ್ಲ. ಅದೇ ನೆಪ ಇಟ್ಕೊಂಡು ಅವಳನ್ನು ಬೇರೆ ಊರಿಗೆ ಹನಿಮೂನು ಕರ್ಕೊಂಡು ಹೋಗು. ಹೋಗುವಾಗ ಇಬ್ಬರು, ಬರೋವಾಗ ಒಬ್ಬನೇ. ಅರ್ಥ ಆಯ್ತಲ್ವ ದೊರೆ? ಅದೇ ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ. ಹ್ಞೂ ಅದು ಎದುರಿಗಾಗಲಿ ಫೋನ್ನಾಗಲಿ ನನ್ನ ಧ್ವನಿ ಕಂಡ್ರೆ ನಿಂಗೆ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತು. ಆದರೆ ವಿಷಯ ಹಂಗೈತೆ, ಅದಕ್ಕೆ ಮಾಡಿದೆ. ಮಗ ಪಾರು ಕೈಗೆ ಸಣ್ಣ ಸಣ್ಣದಾಗಿ ಗುಳ್ಳೆ ಆಗೈತೆ. ಅಯ್ಯೋ ಏನಾಯ್ತು ಪಾರಗೆ? ಹುಷಾರಾಗವಳ? ಡಾಕ್ಟರ್ನ ಕರ್ಕೊಂಬರ್ಬೇಕಾ? ಇಲ್ಲ ಮಗ, ಸ್ವಲ್ಪ ಸಮಾಧಾನ ಮಾಡ್ಕ. ಅದು ಬೆಳಗ್ಗೆಯಿಂದ ಕೈಗೆ ಆ ಬಿಳಿ ಚೀಲ ಹಾಕೊಂಡಿರ್ತಾಳಲ್ಲ, ಅದು ಬೆವರೆಲ್ಲ ಆಗಿ ಬೆವ್ರ ಸಾಲೆ ಥರ ಆಗೈತೆ ಅಷ್ಟೇಯ. ಹಂಗಂತ ಸುಮ್ಕಿರಕ್ಕೆ ಹಾಕಿಲ್ಲ. ನಾನೇ ಔಷಧಿ ಹಚ್ಚನ ಅಂದ್ಕೊಂಡೆ, ಆದರೆ ಗಂಡನ ಪ್ರೀತಿ ಮುಂದೆ ಅತ್ತೆ ಪ್ರೀತಿ ಚಿಕ್ಕದಲ್ವಾ, ಅದಕ್ಕೆ ನೀನೇ ಹೊಸಿ ಬಂದು ನೋಡಿದ್ರೆ ಒಳ್ಳೇದು ಅಂತ ಫೋನ್ ಮಾಡಿದೆ ಮಗ. ನಾನು ನನ್ನ ಕಣ್ಣು ನಂಬಕ್ಕಾಯ್ತಿಲ್ಲ. ಅವ್ವ ಮಗ ಮಾತಾಡೋದೇ ಕಷ್ಟ ಅಂತಿದ್ದೀವಿ, ಅಂಥದ್ರಾಗ ಫೋನಲ್ಲಿ ಮಾತಾಡ್ತವ್ರಲ್ಲ. ಅವ್ವ ತಾಯಿ ಮಕ್ಕಳವ್ವ, ಏನವ್ವ ನಿನ್ನ ಲೀಲೆ. ಸರಿ ಸರಿ, ನಾನೇ ಬರ್ತೀನಿ. ನಾ ಬರಗಂಟ ಅವಳ ಕೈಲಿ ಯಾವ ಕೆಲಸನೂ ಮಾಡಿಸ್ಬೇಡಿ. ಇಲ್ಲ ಕಣ್ಮಗ, ನಾನು ಯಾವ ಕೆಲಸನೂ ಮಾಡ್ಸಕ್ಕಿಲ್ಲ, ಬೇಗ ಬಾ. ನೀ ಮಾಡಿಸ್ತೀಯ ಅಂತ ಹೇಳಿಲ್ಲ ನಾನು, ಅವಳೇ ಮಾಡ್ಬಿಡ್ತಾಳೆ ಅಂತ ಹೇಳಿದೆ ಆಟೆ. ಅದು ನಾನೇನು ಮಾಡ್ಸಕ್ಕಿಲ್ಲ ಮಗ, ಆದರೆ ನೀನೇನ್ರು ಬಿಡ್ಬೇಕಲ್ಲ, ನಾನು ಮಾಡ್ತೀನಿ ಅಂತ ಬರ್ತಾವಳೆ. ಯಾರಲ್ಲ ಅದು ಫೋನಲ್ಲೇ? ಓ, ನೀನೊಂದು ಒಳ್ಳೆ ಯಜಮಾನ. ಅಲ್ಲಿ ಪಾರುಗಂಗೆ ಆಗೈತೆ, ನನಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ನಿಂಗೆ ಗೊತ್ತಾಯ್ಕಿಲ್ವೇ? ಪಾಪ ಅಮ್ಮ ಫೋನ್ ಮಾಡಿ ಹೇಳ್ತಾ ನನಗೆ. ನೋಡ್ಲಾ, ನನ್ನ ಹೆಂಡ್ರಿಗೂ ನನಗೂ ನಿನ್ನ ಹೆಂಡ್ರು ಸಾವಾಸನೆ ಬೇಡ ಕಣಪ್ಪ. ನನ್ನ ಹೆಂಡ್ರು ಅವಳಿಗೆ ಮುಲಾಮ್ ಹಚ್ಚಕ್ಕೆ ಹೋದ್ರೂ ಮುಟ್ಟಿದ್ರೆ ಮುಣಿದಂಗೆ ಆಡ್ತಾಳೆ. ಸಾಕಪ್ಪ
ಸಾಕು ನಿನ್ನ ಸಂಸಾರದ ವಿಷಯ. ಯಾರು ನೀನು ಫೋನ್ ಮಾಡಕ್ಕೆ ಹೋಗಬೇಡ. ಅವನು ಅವನ ಹೆಂಡ್ರು ಅವನ ಇಷ್ಟ, ಏನು ಬೇಕಾದರೂ ಮಾಡ್ಕೊಳ್ಳಿ. ಇಡ್ಲ ಫೋನ್. ಯೋ ಶಂಕರಪ್ಪ, ನಿನ್ ಒಂದೊಂದಲ್ಲ ನಿನ್ನ ಅವಳಿ ತಡೆಯಕ್ಕೆ ಹಾಕಿಲ್ಲ. ಹೋಗ್ಬಿಟ್ಟೆ ನೋಡಮ್ಮ. ಯಾಕೋ ತಲೆ ಆನು ಆಪು ಐತೈತಲ್ಲ. ಓಹೋ ಹೋ 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 ಹೋ, ರಾಜ ರವಿವರ್ಮ ಅವರ ಎಸ್ಟೇಟ್ ಓನರ್ ರವಿವರ್ಮ ಅವರೇ. ರವಿವರ್ಮ ಯಾರಣ್ಣ ಅದು? ರೀ ಸ್ವಿಚ್ ಆಫ್ ಆಗಿದೆ. ಏನನ್ನೇ ಮೇಂಟೈನ್ ಮಾಡ್ತೀನಿ, ನೋಡ್ತಾ ಇರೋ. ಲೇ ನನ್ನ ತಮ್ಮ ಸೋಮ, ಹೊರದೇಶದಾಗ ನಡೀತದೆ ಯುದ್ಧ. ನನ್ನ ತಮ್ಮ ಸೋಮೇಗೌಡ ಮುಗ್ಧ. ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್. ರಾಣಿ, ಅಜಯ್, ಚಿಗವ್ವ, ಮನು, ಬನ್ರಿ ಬನ್ರಿ ಬನ್ರಿ. ಹೊರದೇಶದಾಗ ನಡೀತದೆ ಯುದ್ಧ. ನನ್ನ ತಮ್ಮ ಸೋಮೇಗೌಡ ಮುಗ್ಧ. ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್. 2/24 ನನ್ನ ತಮ್ಮನ ಬಿಟ್ರೆ ನನಗೆ ಇನ್ನೇನು ಬೇಕು? ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್. ಅಣ್ಣ 2/24 ಅಲ್ಲ ಅಣ್ಣ, 2/14. ತಪ್ಪಾದ್ರೆ ತಿದ್ದುತ್ತಾನೆ ಮನುಗೌಡ, ತಪ್ಪು ಮಾಡ್ರೆ ತಿದ್ದುತ್ತಾನೆ ಮನುಗೌಡ. ನೋಡ್ಲಾ ನನ್ನ ತಮ್ಮ ಸೋಮೇಗೌಡ ಎಷ್ಟು ಚಂದ. ನೋಡ 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 ಸೋಮೇಗೌಡ. ಏನಾಗ ಏನು ಹೇಳ್ತಾ ಇದೆಯಲ್ಲ? ಹೇಳೋದು ಕೇಳೋದೆಲ್ಲ ಮುಗಿದೋಯ್ತು, ಸುಮ್ಕಿರಜೆ. ನಮ್ಮ ಸೋಮೇಗೌಡಂಗೆ 28 ತುಂಬೆ 29 ಬೆತ್ತ. ಡಿಂಕ್ ಚಕನ್ ಡಿಂಕ್ ಚಕನ್ ಡಿಂಕ್ ಚಕನ್. ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹ್ಯಾಪಿ ಬರ್ತ್ಡೇ ನನ್ನ ತಮ್ಮ ಸೋಮ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಸೋಮ. ಅಲ್ಲಪ್ಪ, ಸೋಮನ್ ಹುಟ್ಟಿದ ದಿವಸ ಬೇರೆ ಅಲ್ವಾ? ನಮ್ಮ ಅಣ್ಣ ಅದಕ್ಕೆ ಹೇಳ್ತವ್ರೆ ಅಂದರೆ ಇವತ್ತೇ ನಾನು ಹುಡ್ದಬ್ಬ. ಏನೋ ಪ್ಲಾನ್ ಮಾಡ್ತವ್ರಲ್ಲ, ಗೊತ್ತೇ ಆಯ್ತಿಲ್ವಲ್ಲ. ರಾಣಿ, ಬರ್ತಡೆಗೆ ಒಂಥರ ಥರ ಫೋಟೋ ತೆಗಿತಾರಲ್ಲ, ಅದಕ್ಕೆ ನಾನು ಕ್ಯಾಮ್ರಾನೇ ತಂದ್ಬಿಟ್ಟಿವಿನಿ. ನಾನು ಹೋಗಿ ಕೇಕ್ ತಗೊಬತ್ತೀನಿ, ನೀನು ಹೋಗಿ ಎಲ್ಲ ರೆಡಿ ಮಾಡ್ಕ ಹೋಗು. ಬಾಬಾ, ಅದು ನಂಗೆ ಸ್ವಲ್ಪ ಓದಬೇಕಿತ್ತು. ಅಯ್ಯೋ, ಡಿಗ್ರಿ ತಗೊಳ್ಳೋ ರಾಣಿ, ನೀನು ಓದಿಗೇನು ತೊಂದರೆ ಆಗಲ್ಲ. 5 ನಿಮಿಷದ ಕೆಲಸ ಮನೆಯವ್ರು ಮಾಡಿದೆ, ಇನ್ಯಾರು ಮಾಡಬೇಕು ಹೇಳು? ರಾಣಿ, ಅದೇನೋ ಒಂದು ಹುಟ್ಟಬ್ಬ ಮಾಡಿಬಿಡವ. ಈ ಪಾಪಿನೂ ನನ್ನ ಮೊಮ್ಮಗನೇ ತಾನೆ, ಹಿಂಗಾದ್ರೂ ಒಟ್ಟು ಖುಷಿಯಾಗಿರಲಿ.